ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಅದ್ಧೂರಿ ಬೀಳ್ಕೊಡುಗೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸೋಮಯಾಜಲಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ 7 ವರ್ಷ 6 ತಿಂಗಳು ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದುತ್ತಿರುವ ಸುಬ್ರಹ್ಮಣ್ಯ ಅವರಿಗೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಪಂಚಾಯಿತಿಯ ಎಲ್ಲ ಸದಸ್ಯರು ಪಕ್ಷಾತೀತವಾಗಿ ಅದ್ಧೂರಿ ಬೀಳ್ಕೊಡುಗೆ ನೀಡಿದರು. ಇದೇ ಸಂದರ್ಭದಲ್ಲಿ ವಯೋನಿವೃತ್ತಿ ಹೊಂದುತ್ತಿರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಬ್ರಹ್ಮಣ್ಯ ಮಾತನಾಡಿ, ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕರ ವಸೂಲಿಗಾರನಾಗಿ ಕೆಲಸಕ್ಕೆ ಸೇರ್ಪಡೆಯಾಗಿ ಮುಳಬಾಗಿಲು ತಾಲೂಕಿನ ಹಾಗೂ ಶ್ರೀನಿವಾಸಪುರ ತಾಲೂಕಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ. ನಂತರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿಯೂ ಸಹ ಶ್ರೀನಿವಾಸಪುರ ತಾಲೂಕಿನ ಕೆಲ ಗ್ರಾಮ ಪಂಚಾಯಿತಿಗಳಲ್ಲಿ ಸೇವೆ ಸಲ್ಲಿಸಿದ್ದು, ನಾನು ಕೆಲಸ ಮಾಡಿದಂತಹ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿಯೂ ಸಹ ಸಾರ್ವಜನಿಕರು ಹಾಗೂ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ನನಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಸೋಮಯಾಜಲಹಳ್ಳಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಸದಸ್ಯರು, ಗ್ರಾಮಸ್ಥರು ಸಹ ಅದೇ ರೀತಿಯಾಗಿ ಸಹಕಾರ ಕೊಟ್ಟಿದ್ದು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಅಡವಿ ಚಂಬಗೂರು ಗೋಪಾಲ್ ಮಾತನಾಡಿ, ಗ್ರಾಮ ಪಂಚಾಯಿತಿ ಪಿಡಿಒ ಆಗಿದ್ರೂ ಸಹ ಎಲ್ಲರ ಜೊತೆ ಬಹಳ ಬಾಂಧವ್ಯದಿಂದ ಬೆರೀತಾ ಇದ್ರು. ಸರ್ಕಾರದಿಂದ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ಕಲ್ಪಿಸುವ ಕೆಲಸವನ್ನು ಮಾಡಿದ್ದಾರೆ. ವಯೋನಿವೃತ್ತಿ ಜೀವನ ಅವರಿಗೆ ಸುಖಕರವಾಗಿರಲಿ ಅಂತ ಶುಭ ಹಾರೈಸಿದ್ರು. ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಸತತವಾಗಿ 6 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುವುದು ನಿವೃತ್ತಿ ಹೊಂದಿರತಕ್ಕ ನಮ್ಮ ಸುಬ್ರಹ್ಮಣ್ಯ ಸರ್ ಅವರ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸುಬ್ರಹ್ಮಣ್ಯ ಸರ್ ಅವರ ಜೊತೆ ನಾವು ಸುಮಾರು ದಿವಸ ನಾವು ಕೆಲಸಗಳೇನು ಹಳ್ಳಿಗಳಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ಓಡಾಡಿದ್ದೀವಿ, ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡಿದ್ದೀವಿ. ಅವರು ವಯಸ್ಸಲ್ಲಿ ದೊಡ್ಡವರಾಗಿದ್ದರು, ನಾವು ಚಿಕ್ಕವರಾಗಿದ್ದರೂ ಸಹ ಚಿಕ್ಕವ್ರ ಜೊತೆ ಚಿಕ್ಕವರಂಗೆ, ದೊಡ್ಡವ್ರ ಜೊತೆ ದೊಡ್ಡವರಂಗೆ ಹೊಂದಾಣಿಕೆ ಮಾಡಿಕೊಂಡು ಬಹಳ ಅಚ್ಚುಕಟ್ಟಿನಿಂದ ಈ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡಿ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವರಿಂದ ಏನು ಇವತ್ತಿನ ದಿವಸ ಏನು ಈ ಕಮಿಟಿ ಇದೆ, ಈ ಕಮಿಟಿ ಮುಗಿಯೋವರೆಗೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋದು ನಮ್ಮ ಯೋಚನೆ ಆಗಿದೆ. ಆದರೆ ಏನು ಮಾಡೋಕ್ಕಾಗಿಲ್ಲ, ಸರ್ಕಾರದಲ್ಲಿ 60 ವರ್ಷ ಮಾತ್ರ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಸೊ ಇವತ್ತು ಅವರು ನಿವೃತ್ತಿ ಹೊಂದಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ಭಗವಂತ ಅವರಿಗೆ ಒಳ್ಳೆಯ ಆಯುರಾರೋಗ್ಯ ಕೊಡಲಿ ಅಂತ ನಾನು ಹೇಳ್ತಾ ಈ ಒಂದು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಸಿಬ್ಬಂದಿಯವರೇ, ನಾನು ಈ ಒಂದು ಪಂಚಾಯತಿಗಳಿಗೆ ಸುಮಾರು 2 ವರ್ಷ ಈಗಲಿದೆ, ಅಪ್ಡೇಟ್ ಆಗಿಲ್ಲ. ಪಂಚಾಯತಿಗಳು ಫಸ್ಟ್ ಅಪ್ಡೇಟ್ ಆಗಿದೆ. ಅದಕ್ಕೆ ನಾವು ಉದ್ಯೋಗ ಬೇಕಾಗಿದ್ದು 2001 ಬದಿರೋದಿಲ್ಲ. ನಿವೃತ್ತಿ ಆಗ್ತಾ ಇದ್ದರೆ ಮಾಡೇ ಇರಲಿಲ್ಲ. ಶುರು ಮಾಡಿದ್ದೇನೆ, ವೃತ್ತಿಯಾಗಿ ಮಾಡ್ಕೊಂಡು ಆರೋಗ್ಯವಾಗಿ ಮಾಡ್ತಾ ಇದ್ದೀನಿ. ಇದಕ್ಕೆ ಮುಂಚೆ ನಾನು ಬಿಲ್ ಕಲೆಕ್ಟರ್ ಆಗಿ ಕೆಲಸ ಮಾಡಿದೆ. ಸುಮಾರು 20 ವರ್ಷ ಬಿಲ್ ಕಲೆಕ್ಟರ್ ಆಗಿ ಕೆಲಸ ಮಾಡ್ತೀನಿ. ನಾನು ಗುಲಾಬ್ ಗ್ರಾಮ ಪಂಚಾಯತಿ, ಮಂಡಲ ಪಂಚಾಯತಿ ಪ್ಲಸ್ ಗ್ರಾಮ ಪಂಚಾಯತಿ. ಆಮೇಲೆ 2005ರಲ್ಲಿ ನಾರಾಯಣಗೌಡರು ಅಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಅವರ ಒಂದು ಅಧ್ಯಕ್ಷತೆಗಿದ್ದಾಗ ನನಗೆ ಒಂದು 36 ಜನಕ್ಕೆ ಆಗಲ್ಲ, ನಮಗೆ ಕಾರ್ಯದರ್ಶಿ ಕೆಲಸ ಆಗಲ್ಲ ಅಂತ ನಾನು ಬಿಟ್ಬಿಟ್ಟು ಮನೆಯಲ್ಲಿದ್ದೆ. ಬೇಡ ಒಂದು ಕೆಲಸ ಮಾಡ್ಬೋದು, ನನಗೆ 20 ವರ್ಷ ಮಾಡ್ತೀನಿ ಇದ್ರ ಜೊತೆ ಅಂದರೂ ಪ್ರಮೋಷನ್ ಬಂದರೂ ಆಗಲ್ಲ. ಮತ್ತು ಋಣ ಇತ್ತು, ತಾಲೂಕು ನೀರು ಬೇಕೆ, ಇಲ್ಲಿ ಒಂದು ಸಂಬಳ ತಗೊಳ್ಳೋಕ್ಕೆ ನನಗೆ ಋಣ ಇತ್ತು. ಅದಕ್ಕೋಸ್ಕರ ನಾನು ಅಲ್ಲಿ ಕಾರ್ಯದರ್ಶಿಯಾಗಿ ಇದರಲ್ಲಿ ದಿನ ಸುಮಾರು 35-6 ದಿನ ಕೊಟ್ಟು ಕೆಲಸ 26 ಜನ ತಿಳ್ಕೊಳ್ತಾ ಇದ್ದೀವಿ. ನಾವು ಅನೇಕ ರೀತಿಯಲ್ಲಿ ಒಳ್ಳೆಯ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡು ಎಲ್ಲ ನಿಮ್ಮ ತಾಲೂಕಲ್ಲೇ ಸರ್ವಿಸ್ ಮಾಡಿದ್ವಿ. 16 ವರ್ಷ ಮಾಡಿದ್ವಿ. ಫಸ್ಟ್ ಕೂಡಿಗೆಪಲ್ಲಿ ಹಬ್ಬ ಇತ್ತು, ಆಮೇಲೆ ಕೂಡಿಗೆಪಲ್ಲಿ ಬಿಟ್ಟು ಉಳಿದೂರನ್ನು ಬಂಪಲ್ಲಿ 2 ಒಂದೇ ಸರಿ ಸೆಕ್ರೆಟರಿ ಆಗಿತ್ತು ಅವಾಗ. ಆಮೇಲೆ ಎಳ್ದೂರು ಒಂದು ದಿವಸ, ಆಮೇಲೆ ಬಂಪಲ್ಲಿ ಬಿಟ್ಟ ತಕ್ಷಣ ಮತ್ತೆ ದೇವಸ್ಥಾನ ಕೂಡಿಗೆಪಲ್ಲಿ ಅಲ್ಲಿದ್ದು ಮತ್ತೆ ಇಲ್ಲಿ ಪ್ರಭಾರ ಮಾಡಿಕೊಂಡು ಇಲ್ಲೇ ಮತ್ತೆ ಬಿಡುವಾದರೆ ಈಗ ಪ್ರಮೋಷನ್ ತಗೊಂಡು ಇಲ್ಲೇ ಮೀಟಿಂಗ್ ಆಗಿದೆ. ಬಿಡುವಾಗ 2018 ಬಂದು ಸೆಕ್ರೆಟರಿ ಬೇಡ ಬಿಡುವಾಗಿ 2018 ರೆಗ್ಯುಲರ್ ಆಯಿತು. ಇಲ್ಲಿಗೆ ಮಾಡಿಸ್ಕೊಂಡು ಸೆಕ್ರೆಟರಿ ದೂರ ಹೋಗ್ಬಿಟ್ಟಾಗ ಅಲ್ಲಿಂದ ಇಲ್ಲಿವರೆಗೂ ಈ ಒಂದು ಗ್ರಾಮಸ್ಥರು ಮತ್ತು ಸದಸ್ಯರುಗಳು ಮಾಡಿ ಎಲ್ಲ ಮಾಡಿದವರು ಸಹ ನಮಗೆ ಅದೇ ರೀತಿಯಾಗಿ ಸಹಕಾರ ಮಾಡ್ತಾಯಿದ್ದಾರೆ. ನಾವು ಹೇಳಿದ್ದನ್ನು ಸ್ವಲ್ಪ ಮಟ್ಟಿಗೆ ಅಂದರೂ ಆಗಲ್ಲ ಅಂದರೂ ಕೆಲವು ನಿಯಮಗಳನ್ನು ಬಿಡದೆ ಕಾನೂನುಬದ್ಧವಾಗಿ ಕೆಲಸ ಮಾಡಿಸ್ಕೊಂಡಿದ್ದೀವಿ. ಯಾರಿಗಾದ್ರೂ ಏನು ತೊಂದರೆ ಮಾಡಿಲ್ಲ, ಸ್ಮಾರ್ಟ್ ಮಾಡಿದ್ರೆ
ದಯವಿಟ್ಟು ಸಲ್ಲಿಸಬೇಕು. ಎಲ್ಲರೂ ತೊಂದರೆ ಆಗಿದೆ, ಕೆಲವರು ಶೆಡ್ಯೂಲಲ್ಲಿ ನೋವಿದೆ ಮನೆಯಲ್ಲಿ. ಸರ್ಕಾರ ಹೆಂಗಪ್ಪ ಅಂದರೆ ಸರ್ ಎಲ್ರಿಗೂ ಶೆಡ್ಯೂಲ್ ಕೊಡೋಕ್ಕೆ ಬರಲ್ಲ, ಯಾಕಂದರೆ ಈಗ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗಿದೆ. ಪ್ರತಿಯೊಬ್ಬರು ಒಂದು ಬಡ ರೈತರ ಒಂದು ಹಿತಾಸಕ್ತಿ ಏನಪ್ಪ ಅಂದರೆ ಫಸ್ಟ್ ಒಂದು ಸೆಟ್ ಇದ್ದರೆ ನಾವು ಏನು ಬೇಕಾದರೂ ಒಂದು ಹಸುವನ್ನು ಕುಡಿಯೋದು ಯಾಕಂದ್ರೆ ಏನು ಸಾಕ್ಬೋದು ಅಂತ. ಮೊದಲಿತ್ತು ಜನರಲ್ಲಿ 15,000 ಕೊಡ್ತಾಯಿದ್ರು, SC/ST ಅವರಿಗೆ 50,000 42,000 ಕೊಡ್ತಾಯಿದ್ರು, ಆವಾಗಿತ್ತು. ಈಗ ಎಲ್ಲರೂ ಈಕ್ವಲ್ ಮಾಡಿಬಿಟ್ಟು ಈಗ ಇಬ್ಬರಿಗೂ ಸಹ ಒಂದೇ 50,000. ಅದಕ್ಕೋಸ್ಕರ ಒಂದು ಪ್ಯಾಕೇಜ್ ಅಂತ ಕೊಡ್ತಾಯಿದ್ರು. ಆವಾಗ ಜನರಲ್ಗೂ ಪ್ಯಾಕೇಜಲ್ಲಿ 3 ಕೆಲಸ ಕೊಡ್ತಾಯಿದ್ರು, ಎರಡನೇ ಕೆಲಸ ಒಂದು ಹುಂಡಿ ಒಂದು, ಇಲ್ಲಾಂದರೆ ರಿಸಾರ್ಟ್ ಬಿಟ್ಟು ಇಲ್ಲ ನಮ್ಮ ಕೃಷಿ ಹೊಂಡ ಅಂತ ಬೆನ್ನಿಗಾದ ಈ ಥರ ಇತ್ತು. ಆವಾಗ ಒಂದು ಅಂಶ ಬರುತ್ತೆ. ಈಗ ಡಿಮ್ಯಾಂಡ್ ಜಾಸ್ತಿ ಇರೋದು ಮೇಲೆ ಶೆಡ್ಯೂಲ್ ಯಾವ ಇದನ್ನು ಕೊಡೋಕ್ಕಾಗಿಲ್ಲ, ಕೆಲವರಿಗೆಲ್ಲ ಕೊಡೋಕ್ಕಾಗಿಲ್ಲ. ನಮ್ಮದು ಇವಾಗಲೂ ಕೇಳ್ತಾ ಇದ್ದಾರೆ ಮತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಅಷ್ಟೇ. ಒಂದು 7 ವರ್ಷ ಯಾವುದೇ ನಾನು ಹೇಳಿದ ಕೆಲಸನ ಅವರು ಒಬ್ಬರೇ ಚಾಚಿ ಕೆಲಸ ನಿರ್ವಹಿಸಿದ್ದಾರೆ. ಯಾವ ರೀತಿಯಲ್ಲಿ ಮತ್ತು ಆಮೇಲೆ ಯಾವ ನಮ್ಮ ಹೋಟೆಲಲ್ಲಿ ಲೆಗಾಡಿ ಅದು ಒಂದು ನನ್ನ ಒಂದು ವೈಯಕ್ತಿಕ ಇದರ ಮೇಲೆ ಲೆಗಾಡಿ ಸರ್ಕಾರದ ಒಂದು ಕೆಲಸ ಆಗಬೇಕು.